ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ಒಂದು ಕ್ಷಣ ನಿಲ್ಲಿ. ನೀವು ಈಗ ಕೇಳ್ತಾ ಇರೋದು ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಜೀವನದ ತಕ್ಕಡಿಯನ್ನು ಸರಿದೂಗಿಸುವ ದೈವಿಕ ನ್ಯಾಯ ಆಗಿರುತ್ತೆ. ನೀವು ಇದನ್ನು ಶಾಂತ ಮನಸ್ಸಿನಿಂದ ಕೇಳಿದರೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಇದ್ದ ಅಸಮತೋಲನ ದೂರವಾಗಿ ಸುಖ ಶಾಂತಿ ನೆಲೆಸುತ್ತೆ. ಹೌದು ಫ್ರೆಂಡ್ಸ್, ಮುಂದಿನ 10 ದಿನಗಳು ನಿಮ್ಮ ಬದುಕಲ್ಲಿ ಒಂದು ಸುಂದರ ಸಮನ್ವಯ ತರುವ ಸಮಯ ಅನ್ನೋದು ನೀವು ವರ್ಷಗಳಿಂದ ಹೋರಾಡುತ್ತಿರುವ ಕೋರ್ಟ್ ಕೇಸ್ ಸಂಬಂಧದ ಬಿರುಕು ಮತ್ತು ಮನಸ್ಸಿನ ಗೊಂದಲಕ್ಕೆ ಈಗ ಪರಿಹಾರ ಸಿಗುವ ಕಾಲ ಅನ್ನೋದು ಬರ್ತಾ ಇದೆ. ಆದರೆ ಅದು ಒಂದು ತಾಳ್ಮೆಯ ಪರೀಕ್ಷೆಯ ಜೊತೆಗೆ ಬರುತ್ತೆ. ತುಲಾರಾಶಿಯವರೇ, ನೀವು ವಾಯುತತ್ವದವರು. ನಿಮ್ಮ ರಾಶಾಧಿಪತಿ ಶುಕ್ರ. ನೀವು ಸಮತೋಲನ, ನ್ಯಾಯ, ಸೌಂದರ್ಯ ಮತ್ತು ಸಂಬಂಧಗಳ ಪ್ರತೀಕ. ನೀವು ಯಾವಾಗಲೂ ಕೂಡ ಎಲ್ಲರನ್ನು ಸಮಾನವಾಗಿ ಕಾಣ್ತೀರಿ. ಜಗಳ ಬೇಡ ಅಂತ ಸುಮ್ಮನಾಗ್ತಿರ್ತೀರಿ. ನಿಮ್ಮಿಂದ ಯಾರಿಗೂ ನೋವು ಆಗಬಾರ್ದು ಅಂತ ಬಯಸ್ತೀರಿ. ಆದರೆ ಇಷ್ಟು ದಿನ ನಿಮ್ಮ ಒಳ್ಳೆತನವೇ ನಿಮಗೆ ಮುಳುವಾಗಿದೆ. ನೀವು ನ್ಯಾಯಕ್ಕಾಗಿ ಹೋರಾಡಿದರೂ ಕೂಡ ನಿಮ್ಮ ಮೇಲೆ ಅನ್ಯಾಯ ಆಗಿದೆ. ನೀವು ಪ್ರೀತಿ ತೋರಿಸಿದವರೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಪತಿ ಪತ್ನಿ ನಡುವೆ 3ನೇ ವ್ಯಕ್ತಿಯಿಂದ ಬಿರುಕು ಬಂದಿದೆ. ವ್ಯಾಪಾರದಲ್ಲಿ ಪಾಲುದಾರರಿಂದ ಮೋಸ ಆಗಿದೆ. ಹಣಕಾಸಿನ ವಿಚಾರದಲ್ಲಿ ಕೊಟ್ಟ ಸಾಲ ವಾಪಸ್ ಬಂದಿಲ್ಲ. ನೀವು ತೆಗೆದುಕೊಂಡ ನಿರ್ಧಾರಗಳು ತಪ್ಪಾಗಿ ಹೋಗಿವೆ ಅಂತ ನಿಮಗೆ ಅನಿಸ್ತಾ ಇದೆ. ಮನಸ್ಸು ಯಾವಾಗಲೂ ಕೂಡ ದ್ವಂದ್ವದಲ್ಲಿ ಇದೆ. ಇದು ಆಕಸ್ಮಿಕ ಅಲ್ಲ. ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ದುರ್ಬಲವಾಗಿದ್ದ ಮತ್ತು ಶನಿಯ ದೃಷ್ಟಿ ನಿಮ್ಮ 7ನೇ ಮನೆಯ ಮೇಲೆ ಇತ್ತು. ಆದರೆ ಈಗ ಕೇಳಿ ತುಲಾರಾಶಿಯವರೇ, ಕಾಲ ಬದಲಾಗ್ತಾ ಇದೆ. ಶುಕ್ರ ಗ್ರಹ ಈಗ ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಾರೆ. ಗುರುಗ್ರಹದ ಶುಭ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ. ನಿಮ್ಮ ಜೀವನದ ತಕ್ಕಡಿ ಈಗ ನಿಮ್ಮ ಪರವಾಗಿ ತೂಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಒಂದು ಶುಭ ಸಂಕೇತವನ್ನು ನೋಡ್ತೀರಿ. ಅದು 2 ಬಿಳಿ ಪಾರಿವಾಳ ಆಗಿರಬಹುದು, ಅಥವಾ ಪದೇ ಪದೇ ಕಾಣಿಸಿಕೊಳ್ಳುವ ಸಂಖ್ಯೆ 6 ಆಗಿರ್ಬೋದು, ಅಥವಾ ತಕ್ಕಡಿಯ ಚಿತ್ರ ನಿಮ್ಮ ಕಣ್ಣಿಗೆ ಬೀಳಬಹುದು. ಈ ಸಂಕೇತವನ್ನು ನೀವು ಅಲಕ್ಷ್ಯ ಮಾಡಬಾರ್ದು. ಇದು ನಿಮ್ಮ ಜೀವನದಲ್ಲಿ ನ್ಯಾಯ ಮತ್ತು ಸಾಮರಸ್ಯ ಪ್ರವೇಶ ಮಾಡುವ ಸೂಚನೆ ಆಗಿರುತ್ತೆ. ತುಲಾರಾಶಿಯವರೇ, ಈಗ ನೀವು 3 ವಿಷಯಗಳ ಬಗ್ಗೆ ಬಹಳ ಸಮತೋಲನದಿಂದ ಇರಬೇಕು. ಮೊದಲನೆಯದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ. ಹೆಚ್ಚು ಯೋಚನೆ ಮಾಡಿ ಸಮಯ ವ್ಯರ್ಥ ಮಾಡಬೇಡಿ. ಒಮ್ಮೆ ನಿರ್ಧಾರ ತೆಗೆದುಕೊಂಡ ಮೇಲೆ ಹಿಂದೆ ಸರಿಬೇಡಿ. 2ನೇದು ನಿಮ್ಮ ಸಂಬಂಧ. ಎಲ್ಲರನ್ನೂ ಕೂಡ ಮೆಚ್ಚಿಸೋದಕ್ಕೆ ಹೋಗಿ ನಿಮ್ಮನ್ನು ನೀವು ಕಳೆದುಕೊಳ್ತೀರಿ. 3ನೇದು ನಿಮ್ಮ ಆರೋಗ್ಯ. ಮೂತ್ರಪಿಂಡ ಕಾಯಿಲೆ, ಸಕ್ಕರೆ ಕಾಯಿಲೆ ಮತ್ತು ಹಾರ್ಮೋನ್ ಸಮಸ್ಯೆ, ಈ ಬಗ್ಗೆ ನೀವು ಜಾಗ್ರತೆ ಇರಬೇಕು. ಈಗ ನಾನು ನಿಮಗೆ 3 ಎಚ್ಚರಿಕೆ ಸಂಕೇತಗಳನ್ನು ಹೇಳ್ತೀನಿ. ಇವು ನಿಮ್ಮ ಜೀವನದಲ್ಲಿ ಕಂಡು ಬಂದ ತಕ್ಷಣ ಜಾಗೃತರಾಗಿ. ಮೊದಲ ಸಂಕೇತ, ನೀವು ಯಾವುದೇ ಒಂದು ಅಗ್ರಿಮೆಂಟ್ಗೆ ಸಹಿ ಹಾಕಬೇಕಾದಾಗ ಪೆನ್ನು ಕೆಲಸ ಮಾಡದೇ ಇರೋದು ಅಥವಾ ಕರೆಂಟ್ ಹೋಗೋದು, ಈ ಥರ ಏನಾದರೂ ಆಗೋದು. ಇನ್ನು 2ನೇ ಸಂಕೇತ, ಕನಸಲ್ಲಿ ನೀವು ಕೋರ್ಟ್ ಹಾಲ್ನಲ್ಲಿ ಇರೋದು ಅಥವಾ ತಕ್ಕಡಿ ಮುರಿದೋಯ್ತು ಅನ್ನೋ ಥರ ನಿಮಗೆ ಕನಸು ಬೀಳೋದು. 3ನೇ ಸಂಕೇತ, ನಿಮ್ಮ ಮನೆಯಲ್ಲಿ ಕನ್ನಡಿ ಅಥವಾ ಗಾಜಿನ ವಸ್ತು ಕಾರಣ ಇಲ್ಲದೇ ಒಡೆದು ಹೋಗೋದು. ಈ 3ರಲ್ಲಿ 2 ಸಂಕೇತಗಳೇನಾದರೂ ಕಂಡು ಬಂತು ಅಂತಂದರೆ ನಿಮ್ಮ ಸಂಬಂಧದಲ್ಲಿ ಅಥವಾ ವ್ಯವಹಾರದಲ್ಲಿ ಯಾರೋ ಮೋಸ ಮಾಡೋದಕ್ಕೆ ನೋಡ್ತಿದ್ದಾರೆ ಅಂತ ಅರ್ಥ. ಆದರೆ ನೀವು ಹೆದರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮಹಾಲಕ್ಷ್ಮಿ ಮತ್ತು ದುರ್ಗಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ತುಲಾರಾಶಿಯವರೇ, ನಿಮ್ಮ ವೃತ್ತಿ ಜೀವನದಲ್ಲಿ ಈಗ ಸಮತೋಲನ ಅನ್ನೋದು ಬರ್ತಾ ಇದೆ. ವಕೀಲರು, ನ್ಯಾಯಾಧೀಶರು, ಕಲಾವಿದರು, ಫ್ಯಾಷನ್ ಡಿಸೈನರ್, ಬ್ಯೂಟಿಷಿಯನ್, ಈವೆಂಟ್ ಮ್ಯಾನೇಜ್ಮೆಂಟ್, ವ್ಯಾಪಾರ, ಇವೆಲ್ಲ ಮಾಡುವವರಿಗೆ ಇದು ಸುವರ್ಣ ಯುಗ ಆಗಿರುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಆಗುತ್ತೆ. ಹೊಸ ಕಾಂಟ್ರಾಕ್ಟ್ ಸಿಗುತ್ತೆ. ವಿದೇಶಿ ಕಂಪನಿಯ ಜೊತೆ ಒಪ್ಪಂದ ಆಗುತ್ತೆ. ಉದ್ಯೋಗದಲ್ಲಿ ಇರುವವರಿಗೆ HR ಅಥವಾ ಅಡ್ಮಿನ್ ವಿಭಾಗದಲ್ಲಿ ಪ್ರಮೋಷನ್ ಸಿಗುತ್ತೆ. ನಿಮ್ಮ ಸಂಬಳ ಮತ್ತು ಗೌರವ 2 ಕೂಡ ಹೆಚ್ಚಾಗುತ್ತೆ. ಆದರೆ ಇದಕ್ಕಾಗಿ ನೀವು ಪ್ರತಿ ಶುಕ್ರವಾರ ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು. ಬಿಳಿ ಕಮಲದ ಹೂವು ಮತ್ತು ಸಕ್ಕರೆ, ಕಲ್ಲು ಸಕ್ಕರೆ ನೈವೇದ್ಯನ ಮಾಡಬೇಕು. ಓಂ ದ್ರಾಂ ದ್ರೀಂ ದ್ರಂ ಸ ಶುಕ್ರಾಯ ನಮಃ ಎಂಬ ಈ ಶುಕ್ರ ಮಂತ್ರವನ್ನು, ಓಂ ದ್ರಾಂ ದ್ರೀಂ ದ್ರಂ ಸ ಶುಕ್ರಾಯ ನಮಃ, ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ನಿಮ್ಮ ಆಕರ್ಷಣಾ ಶಕ್ತಿ ಹೆಚ್ಚಾಗಿ ಎಲ್ಲರೂ ಕೂಡ ನಿಮ್ಮ ಮಾತು ಕೇಳ್ತಾರೆ. ತುಲಾರಾಶಿಯ ಮಹಿಳೆಯರಿಗೆ ವಿಶೇಷ ಸೂಚನೆ ಏನಂದರೆ, ನಿಮ್ಮ ಸೌಂದರ್ಯ, ನಿಮ್ಮ ಗೌರವ 2 ಕೂಡ ಹೆಚ್ಚಾಗುವ ಕಾಲ ಇದು.
ಗಂಡ ಹೆಂಡತಿ ನಡುವೆ ಇದ್ದ ಮನಸ್ತಾಪ ದೂರವಾಗಿ ಹೊಸ ಪ್ರೀತಿ ಚಿಗುರುತ್ತೆ. ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸೂಚನೆ ಕೂಡ ಯೋಗ ಇದೆ. ಅವಿವಾಹಿತರಿಗೆ ಅತ್ಯಂತ ಸುಂದರ ಮತ್ತು ಶ್ರೀಮಂತ ಸಂಗಾತಿ ಸಿಗ್ತಾರೆ. ಲವ್ ಮ್ಯಾರೇಜ್ ಆಗುವ ಸಾಧ್ಯತೆ ಹೆಚ್ಚು. ಪ್ರೀತಿಯಲ್ಲಿರುವವರು ನಿಮ್ಮ ಸಂಬಂಧವನ್ನು ಈಗ ಮನೆಯಲ್ಲಿ ಹೇಳ್ಕೊಳ್ಳಿ. ಒಪ್ಪಿಗೆ ಸಿಗುತ್ತೆ, ಆದರೆ ಆತುರದ ನಿರ್ಧಾರ ಬೇಡ. ಗರ್ಭಿಣಿಯರು ಬಿಳಿ ಮತ್ತು ಗುಲಾಬಿ ಬಣ್ಣದ ಬಟ್ಟೆ ಧರಿಸಿ ಮತ್ತು ವಜ್ರ ಅಥವಾ ಓಪಲ್ ಧರಿಸಿದರೆ ಮಗು ಲಕ್ಷಣವಾಗಿ ಹುಟ್ಟುತ್ತೆ. ತುಲಾರಾಶಿಯವರೇ, ನಿಮ್ಮ ಆರ್ಥಿಕ ಸ್ಥಿತಿ ಈಗ ವಜ್ರದಂತೆ ಹೊಳಿತಾ ಇದೆ. ನೀವು ಮಾಡಿರುವ ಹೂಡಿಕೆ ಲಾಭ ತಂದುಕೊಡುತ್ತೆ. ಐಷಾರಾಮಿ ವಸ್ತು, ವಾಹನ, ಮನೆ ಖರೀದಿಸುವ ಯೋಗ ಇದೆ. ಪತ್ನಿಯಿಂದ ಅಥವಾ ಮಹಿಳೆಯರಿಂದ ಧನ ಲಾಭ ಆಗುತ್ತೆ. ಕೋರ್ಟ್ ಕೇಸ್ ಇದ್ದರೆ ನಿಮ್ಮ ಪರವಾಗಿ ತೀರ್ಪು ಬಂದು ಪರಿಹಾರ ಹಣ ಸಿಗುತ್ತೆ, ಆದರೆ ಖರ್ಚಿನ ಮೇಲೆ ಹಿಡಿತಾ ಇರಲಿ. ಸೌಂದರ್ಯ ಮತ್ತು ತೋರಿಕೆಗೆ ಹೆಚ್ಚು ದುಡ್ಡು ಖರ್ಚು ಮಾಡಬೇಡಿ. ನಿಮ್ಮ ಕೈಯಿಂದ ದಾನ ಹೆಚ್ಚು ನಡೀಲಿ. ಅದರಲ್ಲೂ ಕೂಡ ಶುಕ್ರವಾರದ ದಿನ ಯುವತಿಯರಿಗೆ ಸೌಂದರ್ಯವರ್ಧಕ ವಸ್ತು, ಬಿಳಿ ಬಟ್ಟೆ, ಅಕ್ಕಿ, ಮೊಸರು ದಾನ ಮಾಡಿದ್ದೆ ಆದರೆ ನಿಮಗೆ ಶುಕ್ರ ಗ್ರಹ ಅನ್ನೋದು ಬಲವಾಗುತ್ತೆ. ನಿಮ್ಮ ಮನೆಯ ಆಗ್ನೇಯ ದಿಕ್ಕಲ್ಲಿ ಒಂದು ಬೆಳ್ಳಿ ನಾಣ್ಯ ಮತ್ತು 2 ಲವಂಗ ಇಟ್ಬಿಟ್ಟು ಪೂಜೆ ಮಾಡಿ. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತೆ. ನಿಮ್ಮ ಪರ್ಸಲ್ಲಿ ಒಂದು ಚಿಕ್ಕ ಸ್ಮಾಲ್ ಕನ್ನಡಿ ಮತ್ತು ಸುಗಂಧ ದ್ರವ್ಯ ಪರ್ಫ್ಯೂಮ್ ಇಟ್ಕೊಳ್ಳಿ. ಹಣ ಮತ್ತು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈಗ ನಾನು ನಿಮಗೆ ಒಂದು ಮಹಾಪರಿಹಾರವನ್ನು ಹೇಳ್ತೀನಿ. ಇದನ್ನು ಮುಂದಿನ 6 ಶುಕ್ರವಾರ ನೀವು ತಪ್ಪದೆ ಮಾಡಬೇಕು. ಒಂದು ಬೆಳ್ಳಿ ಲೋಟ ತಗೊಂಡು ಅದರಲ್ಲಿ ಹಾಲು ಹಾಕಿ, ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಕೇಸರಿ ಹಾಕಿ, ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಶ್ರೀ ಸೂಕ್ತ ಪಠಿಸಿ ನಂತರ ಆ ಹಾಲನ್ನು ತುಳಸಿ ಗಿಡಕ್ಕೆ ಹಾಕಿ ಅಥವಾ ಚಿಕ್ಕ ಮಕ್ಕಳಿಗೆ ಕುಡಿಸ್ಬಿಡಿ. 6ನೇ ಶುಕ್ರವಾರ ಆ ಬೆಳ್ಳಿ ಲೋಟವನ್ನು ಸುಮಂಗಲಿಗೆ ದಾನ ಮಾಡಿ. ಇದು ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ವೈವಾಹಿಕ ದೋಷ, ವ್ಯಾಪಾರದಲ್ಲಿ ಅಡೆತಡೆ ಮತ್ತು ಶುಕ್ರ ದೋಷವನ್ನು ನಿವಾರಣೆ ಮಾಡುತ್ತೆ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಗಂಡ ಹೆಂಡತಿ ನಡುವೆ ಮತ್ತು ಅನ್ಯೋನ್ಯತೆ ಅನ್ನೋದು ಜಾಸ್ತಿ ಆಗುತ್ತೆ. ನೀವು ಅಂದುಕೊಂಡ ಸಂಬಂಧ ಕೂಡಿ ಬರುತ್ತೆ. ತುಲಾರಾಶಿಯವರೇ, ನಿಮ್ಮ ಅಸಮತೋಲನದ ದಿನಗಳು ಈಗ ಮುಗಿತಾ ಬಂದಿವೆ. ಈಗ ನಿಮ್ಮ ಸಾಮರಸ್ಯದ ದಿನಗಳು ಶುರುವಾಗ್ತಾ ಇವೆ. ನೀವು ಇಷ್ಟು ದಿನ 2 ದೋಣಿಯಲ್ಲಿ ಕಾಲಿಟ್ಟು ಒದ್ದಾಡ್ತಾ ಇದ್ರಿ. ಈಗ ನಿಮಗೆ ಸರಿಯಾದ ದಾರಿ ಅನ್ನೋದು ಸಿಗ್ತಾ ಇದೆ. ನೀವು ಕೇವಲ ನಿಮ್ಮ ಅಂತಃಕರಣದ ಮಾತು ಕೇಳಬೇಕು ಮತ್ತು ನ್ಯಾಯದ ಮಾರ್ಗದಲ್ಲಿ ನಡೆಯಬೇಕು. ದೇವರು ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಇಷ್ಟ ದೇವರಾದ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಿ, ವಿಷ್ಣು ಸಹಸ್ರನಾಮ ಪಠಿಸಿ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಿಮ್ಮ ಜೀವನ ಸಂಗಾತಿಗೆ ಗೌರವ ಕೊಡಿ. ಅವರ ಆಶೀರ್ವಾದ ನಿಮ್ಮ ದೊಡ್ಡ ಬಲ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ಈಗ ಹೊಸ ವಸಂತ ಮೂಡ್ತಾ ಇದೆ. ಅದನ್ನು 2 ಕೈ ಚಾಚಿ ಸ್ವಾಗತ ಮಾಡಿ. ನೀವು ಹುಟ್ಟಿದ್ದೇ ಪ್ರೀತಿಸೋದಕ್ಕೆ ಮತ್ತು ಪ್ರೀತಿ ಪಡೆಯೋದಕ್ಕೆ, ಜಗಳ ಮಾಡೋದಕ್ಕೆ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.